ಚಾನಲ್ ರಾಮಾಚಾರಿ ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ರಾಮಾಚಾರಿ ಅನಿತಿಂಗೆ ಹೇಳ್ತಿರ್ತಾರೆ, ದೇವ್ರಿಚ್ಛೆ ಏನಿದೆಯೋ ಹಾಗೆ ಆಗುತ್ತೆ, ಅವ್ನ ವಿರುದ್ಧವಾಗೂ ಏನು ಮಾಡಕ್ಕಾಗಲ್ಲ, ಹಾಗೆ ಅವ್ನ ವಿರುದ್ಧವಾಗಿ ನಾವೇನು ನಿಲ್ಸಕ್ಕೂ ಆಗಲ್ಲ. ಹಾಗಾಗಿ ನಾನು ಈ ಕ್ಷಣಕ್ಕೂ ಕೂಡ ಈ ಮದುವೆ ಚೆನ್ನಾಗಾಗ್ಲಿ ಅಂತ ಬೇಡ್ಕೋತೀನಿ ಅಂತ ರಾಮಾಚಾರಿ ಹೇಳ್ತಾರೆ. ಬೇಡ್ಕೊಳ್ದೆ ಇನ್ನೇನ್ ಮಾಡ್ತೀರಾ, ಯಾಕೆಂದ್ರೆ ನಿಮ್ ಬೇಡಿಕೆ ನಡೆಯಲ್ಲ ಅಂತ ಗೊತ್ತಾದ್ಮೇಲೆ ನಡೆಯೋದಿನ ತಾನೇ ಬೇಡ್ಕೋಬೇಕು. ಅಂದಾಗೆ ನಿಮ್ ಹೆಂಡತಿ ನಿಮ್ ತಂಗಿ ಅಂತ ಕರೆಯೋ ಆ ಝಾನ್ಸಿ ನನ್ ಮುಂದೆ ಚಾಲೆಂಜ್ ಮಾಡಿದ್ರು, ಆದ್ರೆ ಏನಾಯ್ತು ಅಂತ ಅನಿತಾ ಹೇಳ್ತಾರೆ. ಈ ದುರಂಕಾರನೇ ಬೇಡ ಅಂತ ಹೇಳ್ತೀರಾ, ಇದಕ್ಕಿಂತ ಬೇರೆ ಶತ್ರು ಇಲ್ವೇ ಇಲ್ಲ. ನೀವು ಹೊಸ ಜೀವನಕ್ಕೆ ಕಾಲಿಡಕ್ಕೆ ರೆಡಿ ಆಗಿದ್ದೀರಾ. ದುರಂಕಾರ ಬಿಟ್ಟು ಬದಲಾಗಕ್ಕೆ ಪ್ರಯತ್ನ ಪಡಿ, ಹಾಗಂತ ನನ್ನ ವೃತ್ತಿಗೆ ಯಾವುದೇ ಕಾರಣಕ್ಕೂ ನಾನು ಮೋಸ ಮಾಡೋದಿಲ್ಲ. ಮುರಾರಿ ಸಿಂಗಾನ್ಯ ರೆಡಿ ಇದೆಯಾ ಅಂತ ರಾಮಾಚಾರಿ ಹೇಳ್ತಾರೆ. ಹಾ ರೆಡಿ ಇದೆ ಅಂತ ಮುರಾರಿ ಹೇಳ್ತಾರೆ. ಸರಿ ಅಕ್ಷತೆ ರೆಡಿ ಆಗಿದ್ಯಾ ಅಂತ ರಾಮಾಚಾರಿ ಕೇಳ್ತಾರೆ. ಹಾ ರೆಡಿ ಇದೆ ಅಂತ ಮುರಾರಿ ಹೇಳ್ತಾರೆ. ಸರಿ ಹಿರಿಯರ ಹತ್ರ ಆಶೀರ್ವಾದ ತಗೊಳಕ್ಕೆ ಮಾಂಗಲ್ಯನ ರೆಡಿ ಮಾಡ್ಕೋ, ಜೊತೆಗೆ ಅಂತರ್ಪಟ ಚೀಟಿಗೆ ಎಲ್ಲ ರೆಡಿ ಇದೆಯಲ್ವಾ ಅಂತ ರಾಮಾಚಾರಿ ಹೇಳ್ತಾರೆ. ಎಲ್ಲ ರೆಡಿ ಇದೆ ರಾಮಾಚಾರಿ, ನೀನೇನು ತಲೆ ಕೆಡ್ಸ್ಕೊಬೇಡ, ವರ ಬರ್ತಿದಂಗೆ ವರನ್ ಕೈಲಿ ಮಾಡಿಸ್ಬೇಕಾದಂತ ಪೂಜೆನ ಮಾಡಿಸಿದ್ರೆ ಅಷ್ಟೇ ಸಾಕು ಅಂತ ಮುರಾರಿ ಹೇಳ್ತಾರೆ. ನೋಡಿ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಇಂದ ಬರ್ತಿರೋ ವಿಷಯ ನಿಮ್ಗೆ ಗೊತ್ತಿರೋದೆ, ಅವ್ರು ಏನೇ ಶಾಸ್ತ್ರ ಮಾಡ್ಬೇಕು ಅಂದ್ರು ಅವ್ರ ಪರವಾಗಿ ನಾನ್ ಮಾಡ್ತೀನಿ, ಅದನ್ ಬಿಟ್ಟು ಅವ್ರು ಬಂದ್ಮೇಲೆ ಆ ಶಾಸ್ತ್ರ ಮಾಡ್ಬೇಕು ಈ ಶಾಸ್ತ್ರ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ಸುಸ್ತು ಮಾಡಿಸ್ಬೇಡಿ ಅಂತ ಅನಿತಾ ಹೇಳ್ತಾರೆ. ಹಾಗಿದ್ರೆ ತಾಳಿನೂ ನೀವೇ ಕಟ್ಕೊಬಿಡ್ತೀರಾ ಹೇಗೆ ಅಂತ ಹೇಳಿ ಮುರಾರಿ ರೇಗಿಸ್ತಾರೆ. ಅನಿತಾ ಕೋಪ ಮಾಡ್ಕೋತಾರೆ. ಅವ್ರು ಬಂದ ತಕ್ಷಣ ಅದನ್ನ ಒಂದು ಕರೆಕ್ಟ್ ಮಾಡಿಸ್ಬಿಟ್ರೆ ಅಷ್ಟು ಸಾಕು, ಅದ್ಬಿಟ್ಟು ಅಧಿಕ ಪ್ರಸಂಗತನ ಎಲ್ಲ ಮಾಡ್ಬೇಡಿ ಅಂತ ಅನಿತಾ ಹೇಳ್ತಾರೆ. ಆ ಕಡೆ ರಾಘು, ತರುಣ ಹಾಗೂ ಗಣಪ ಅವರು ಗಾಡಿಲಿ ಬರ್ತಾ ಇರ್ತಾರೆ ಕಾರಲ್ಲಿ. ಇಲ್ಲಿ ಗಣಪ ಅವರು ಎಷ್ಟೇ ಬುದ್ಧಿ ಹೇಳಿದ್ರು ರಾಘು ಕೇಳಕ್ಕೆ ರೆಡಿ ಇರಲ್ಲ. ಲೋ ಬೇಡ ಕಣೋ, ಗೊತ್ತಿದ್ದು ನೀನು ಹಳ್ಳಕ್ಕೆ ಬೀಳ್ಬೇಡ, ಹಳ್ಳಕ್ಕಲ್ಲ ನೀನು ಮುಸ್ಲೆ ಇರೋ ನದಿಗೆ ಬೀಳ್ತಿದ್ಯಾ ಅಂತ ಗೊತ್ತಿರ್ಲಿ ಅಂತ ಗಣಪ ಹೇಳ್ತಾರೆ. ನೋಡಿ ದೊಡ್ಡಪ್ಪ, ಅದೇನೇ ಆಗ್ಲಿ ನಾನು ಅನಿತಾ ಅವ್ರಿಗೆ ತಾಳಿ ಕಟ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ನಾನು ತಾಳಿ ಕಟ್ಲೇಬೇಕು ಅಂತ ರಾಘು ಹೇಳ್ತಾರೆ. ಗಣಪ ಹಾಗೂ ತರುಣ ಬೇಜಾರಾಗ್ತಾರೆ. ಆ ಕಡೆ ಮಂಜುಳಾ ಅವ್ರು ಹೋಗಿ ಸಂಗೀತ ಯಾಕೆ ಈ ತರ ಕೂತಿದ್ಯಾ, ಇದು ನಿಮ್ಮ ಅಣ್ಣಂದು ಮದ್ವೆ ಕಡೆ, ಸ್ವಲ್ಪ ನೆಂಟು ಇಷ್ಟನ್ನ ಮಾತಾಡ್ಸ್ಬಾರ್ದ ಅಂತ ಮಂಜುಳಾ ಹೇಳ್ತಿದೆ. ಅಲ್ಲಿದ್ದಾಳಲ್ಲ ನಿನ್ ಮಗಳು, ಅವಳನ್ನ ಹೋಗು ಹೇಳು, ಅವಳು ಮಾತಾಡಿಸ್ತಾಳೆ ಅಂತ ಸಂಗೀತ ಹೇಳ್ತಾರೆ. ಅಶೋಕ್ ಪಲ್ಲು ಮಾತಾಡ್ಸ್ತಾಳೆ, ನೀನು ನನ್ ಮಗಳಲ್ವಾ ಬಾರೆ ಅಂತ ಮಂಜುಳಾ ಕರೀತಾರೆ. ನಾನು ಬರೋದಿಲ್ಲ ಅಂತ ಸಂಗೀತ ಹೇಳ್ತಾರೆ. ಅಲ್ಲಾತೆ ನೀವ್ ಯಾಕೆ ಈ ತರ ಕೂತಿದ್ದೀರಾ, ಸ್ವಲ್ಪ ಓಡಾಡ್ಕೊಂಡು ಮಾಡ್ಬಾರ್ದ ಎಲ್ಲ ಕೆಲ್ಸ ಅಂತ ಮಂಜುಳಾ ಹೇಳ್ತಿದ್ರೆ. ಒಲ್ಲದ ಮದ್ವೆಗೆ ನಾನು ಯಾವ್ದೇ ಕಾರಣಕ್ಕೂ ಒಪ್ಪೋದಿಲ್ಲ, ನಾನು ಬರಲ್ಲ, ನೀವೇ ತಾನೇ ಖುಷಿಯಿಂದ ಓಡಾಡ್ತಿರೋದು, ನೀವ್ ಆರಾಮಾಗಿ ಮದುವೆ ಮುಗಿಸಿ ಅಂತ ಅಜ್ಜಿ ಹೇಳ್ತಾರೆ. ಅಶೋಕ್ ದೇವ್ರೆ ಯಾರು ಹೆಂಗಾರು ಮಾಡ್ಕೊಳ್ಳಪ್ಪ, ಬರೋ ರಾಘು ಮನ್ಸು ಈಗ ಇಲ್ದೇ ಇರ್ಲಿ ಸಾಕು ಅಂತ ಮಂಜುಳಾ ಬೈಕೊಂಡು ಹೋಗ್ತಾರೆ. ಆ ಕಡೆ ಚಾರು ಕಾಲ್ ಮಾಡ್ತಾರೆ ರಾಮಾಚಾರಿಗೆ. ಏನಾಯ್ತು ಅಂತ ಇಲ್ಲಿ ಚಾರು ಹೇಳ್ತಿದೆ. ರಾಘವೇಂದ್ರ ಅವರು ಮಂಟಪದ ಹತ್ರ ಬರ್ತಿದಾರಂತೆ ಅಂತ ರಾಮಾಚಾರಿ ಹೇಳ್ತಾರೆ. ಚಾರು ಶಾಕ್ ಆಗ್ತಾರೆ. ಹಾಗಾದ್ರೆ ಜಾನ್ಸಿ ಮತ್ತೆ ರಾಘು ಅವರು ಒಂದಾಗಲ್ವಾ ಅಂತ ಚಾರು ಕೇಳ್ತಿದ್ದಾರೆ. ನಿಮ್ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಅಂತ ಹೇಳಿ ರಾಮಾಚಾರಿ ಕಾಲ್ ಕಟ್ ಮಾಡ್ತಾರೆ. ಹಾಗೆ ಮಂಟಪದ ಹತ್ರ ಮುರಾರಿ ರೇಗಿಸ್ತಿರ್ತಾರೆ, ವರನೇ ಬಂದಿಲ್ಲ ಅಂತ ಇಲ್ಲಿ ಮುರಾರಿ ಅನಿತಾ ರೇಗಿಸ್ತಿದ್ರೆ. ಅನಿತಾ ಕೋಪ ಮಾಡ್ಕೋತಾರೆ. ಏನು ಪಲ್ಲವಿ ಫೋನ್ ಮಾಡಿದೆ ಏನು ನಿಮ್ಮ ಅಣ್ಣಂಗೆ ಅಂತ ಅನಿತಾ ಕೂಗಾಡ್ತಾರೆ. ಅಶೋ ಅನಿತಾ ಫೋನ್ ಮಾಡಿದೀನಿ, ಅಣ್ಣ ಬರ್ತಿದಾನಂತೆ ಅಂತ ಪಲ್ಲವಿ ಹೇಳ್ತಾರೆ. ನೋಡು ಅಣ್ಣ ಬಂದ ಅಂತ ಇಲ್ಲಿ ಪಲ್ಲವಿ ಹೇಳ್ತಾರೆ. ಅನಿತಾ ಖುಷಿಯಿಂದ ಆ ಕಡೆ ನೋಡಿದ್ರೆ ರಾಘು ಅವರು ವೀಲ್ ಚೇರ್ ಅಲ್ಲಿ ಕುತ್ಕೊಂಡ್ ಬರ್ತಾರೆ. ಅದು ನೋಡಿ ಅಜ್ಜಿಗಂತೂ ತುಂಬಾನೇ ದುಃಖ ಆಗುತ್ತೆ, ಮನೆಯವರೆಲ್ಲ ತುಂಬಾನೇ ಶಾಕ್ ಆಗ್ತಾರೆ. ಹಾಗೆ ಆ ಕಡೆ ತಾತ ಝಾನ್ಸಿಗೆ ಕಾಲ್ ಮಾಡಿರ್ತಾರೆ. ಹೇಳಿ ತಾತ ಅಂತ ಆ ಕಡೆ ಝಾನ್ಸಿ ಹೇಳ್ತಿದೆ. ನಿನ್ನೆ ರಾತ್ರಿ ನೀನು ಮನೆಗೆ ಬಂದಿರಲ್ವಲ್ಲ ಝಾನ್ಸಿ, ಅದಕ್ಕೆ ಮನ್ಸು ತಡೆಯಕ್ಕಾಗಿಲ್ಲ, ಅದಕ್ಕೆ ಕಾಲ್ ಮಾಡ್ದೆ, ಹೇಗಿದ್ಯಮ್ಮ ಅಂತ ತಾತ ಹೇಳ್ತಿರ್ತಾರೆ. ಹಾ ತಾತ ಮೇಲ್ಗಡೆಯಿಂದ ನಾನ್ ಚೆನ್ನಾಗಿದ್ದೀನಿ, ಅದೇ ಮನ್ಸು ಕೇಳ್ಬೇಕಲ್ವಾ, ಎಷ್ಟೇ ಮರಿಬೇಕು ಅಂತ ಪ್ರಯತ್ನ ಪಟ್ಟು ದುಃಖ ಆಗುತ್ತೆ ಅಂತ ಝಾನ್ಸಿ ಹೇಳ್ತಾರೆ. ನೋಡಮ್ಮ ಝಾನ್ಸಿ, ನಿನ್ ಕೈಲಿ ಎಲ್ಲ ಆಗುತ್ತೆ, ಯಾಕೆಂದ್ರೆ ನಿನ್ನ ಯಾವ ತರ ಬೆಳೆಸಿದೀನಿ ಅಂತ ನನಗೆ ಗೊತ್ತು ಅಂತ ಇಲ್ಲಿ ತಾತ ಝಾನ್ಸಿಗೆ ಧೈರ್ಯ ಹೇಳ್ತಾರೆ. ಆ ಕಡೆ ಝಾನ್ಸಿ ಕಣ್ಣೀರಾಗ್ತಾರೆ. ಆ ಕಡೆ ರಾಘುನ ವೀಲ್ ಚೇರ್ ಅಲ್ಲಿ ಕರ್ಕೊಂಡ್ ಬರ್ತಿರ್ತಾರೆ. ಮಂಜುಳಾ ಅಂತೂ ಕಣ್ಣೀರಾಗ್ತಾರೆ. ಯಾಕೋ ರಾಘು ಹೀಗ್ ಬರ್ತಿದ್ಯಾ, ಏನಾಯ್ತು ಅಂತ ಮಂಜುಳಾ ಕೇಳ್ತಾರೆ. ಹಾಗೆ ಇಲ್ಲಿ ಮಿಥುನ್ ತಾಯಿ ಬರ್ತಾರೆ. ಅಶೋಕ್ ರಾಘವೇಂದ್ರ ಅವ್ರಿಗೆ ಏನಾಯ್ತು ಮಿತಾ ಕೇಳಿದಾಗ ಏನು ಮೇಜರ್ ಆಗಿ ಏನು ಆಗಿಲ್ಲ ಅಂತ ಹೇಳಿದ್ರು. ನೀವು ನೋಡಿದ್ರೆ ವೀಲ್ ಚೇರ್ ಅಲ್ಲಿ ಬರ್ತಿದ್ದೀರಲ್ಲ ಏನಾಯ್ತು ಅಂತ ಮಿಥುನ್ ತಾಯಿ ಪ್ರಶ್ನೆ ಮಾಡ್ತಾರೆ. ರಾಘು ಏನು ಮಾತಾಡ್ದೆ ಸುಮ್ನೆ ವೀಲ್ ಚೇರ್ ಅಲ್ಲಿ ಕುತ್ಕೊಂಡ್ ಬರ್ತಾರೆ. ಅಶೋಕ್ ತರುಣ ನೀನಾದ್ರು ಹೇಳು ಏನಾಯ್ತು ಅಂತ ಮಂಜುಳಾ ತರುಣನ ಕೇಳ್ತಾರೆ. ಹಾಗೆ ಅಕ್ಕಪಕ್ಕ ಜನ ಅಂದ್ರೆ ಮದ್ವೆ ಬಂದಿರೋರೆಲ್ಲ ಮಾತಾಡ್ಕೊತಿರ್ತಾರೆ. ಅಶೋ ಏನ್ರಿ ಹುಡುಗ ನೋಡಿದ್ರೆ ವೀಲ್ ಚೇರ್ ಬರ್ತಿದ್ದಾರೆ ಅಂತ ಒಬ್ಬ ಹೆಂಗ್ ಸೇರಿದ್ರೆ. ಹಾಗೆ ಅವ್ರ ಗಂಟ ಹೇಳ್ತಾರೆ, ಅದೇ ಕಣೆ ಈ ಹುಡುಗಿಗೆ ಸೆಟ್ ಆಗ್ತಿದಂಗೆ ಆಕ್ಸಿಡೆಂಟ್ ಆಯ್ತಂತಲ್ಲ, ಅದಕ್ಕೆ ಹೀಗಾಗಿರ್ಬೇಕು ಅಂತ ಅವ್ರ ಗಂಟ ಹೇಳ್ತಾರೆ. ರಾಘವೇಂದ್ರ ಅವರೇ ಯಾಕೆ ಏನು ಮಾತಾಡ್ತಿಲ್ಲ, ಏನಾಯ್ತು ಅಂತ ಹೇಳಿ, ತರುಣ್ ಅವರೇ ನೀವೇ ಹೇಳಿ ಅಂತ ರಾಮಾಚಾರಿ ಕೇಳ್ತಾರೆ. ಅಶೋಕ್ ಯಾಕೆ ಎಲ್ಲರೂ ರಾಘವೇಂದ್ರ ಅವ್ರನ್ನ ಈ ತರ ಪ್ರಶ್ನೆ ಮಾಡ್ತಿದ್ದೀರಾ, ಅವ್ರಿಗೇನು ಆಗಿಲ್ಲ ಅಂತ ಇಲ್ಲಿ ಅನಿತಾ ಹೇಳ್ತಾರೆ. ಅಲ್ಲ ಏನೂ ಆಗಿಲ್ಲ ಅಂದ್ರೆ ವೀಲ್ ಚೇರ್ ಅಲ್ಲಿ ಬರೋ ಅವಶ್ಯಕತೆ ಏನಿತ್ತು ಅಂತ ಮಿಥುನ್ ಕೇಳ್ತಾರೆ. ಅಶೋಣ ಅವ್ರಿಗೆ ಆಕ್ಸಿಡೆಂಟ್ ಬೇರೆ ಆಯ್ತು, ಏನು ತಿಂದು ಇರಲ್ಲ ಅನ್ಸುತ್ತೆ, ಶಾಕ್ ಟ್ರೀಟ್ಮೆಂಟ್ ಇಂದ ಸ್ವಲ್ಪ ಸುಸ್ತಾಗಿರುತ್ತೆ ಅಷ್ಟೇ, ಅವ್ರಿಗೆ ಹಿಂಸೆ ಆಗದ್ ಬೇಡ ಅಂತ ವೀಲ್ ಚೇರ್ ಅಲ್ಲಿ ಕರ್ಕೊಂಡ್ ಬಂದಿರ್ತಾರೆ ಅಷ್ಟೇ ಅಂತ ಇಲ್ಲಿ ಅನಿತಾ ಹೇಳ್ತಾರೆ. ಅಶೋರಿ ನೀವಾರು ಹೇಳ್ರಿ ರಾಘುನ ಹೀಗೆ ಕರ್ಕೊಂಡ್ ಬಂದಿದ್ದೀರಾ ಅಂತ ಲಲಿತಾ ಗಣಪನ ಪ್ರಶ್ನೆ ಮಾಡ್ತಾರೆ. ತರುಣ್ ಏನಿದೆಲ್ಲ ಯಾಕೆ ಹೀಗೆ ಅಂತ ಇಲ್ಲಿ ಪಲ್ಲವಿ ತರುಣ ಮೇಲೆ ಕೂಗಾಡ್ತಾರೆ. ಅಶೋಕ್ ಎಲ್ಲರೂ ಪ್ಲೀಸ್ ನಿಲ್ಲಿಸ್ತೀರಾ, ಅವ್ರಿಗೆ ಏನು ಆಗಿಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ. ತರುಣ್ ದೊಡ್ಡ ಮಾವ ಮತ್ತು ಅವ್ರನ್ನ ಕರ್ಕೊಂಡು ಹೋಗಿ ರೆಡಿ ಮಾಡ್ಸ್ಕೊಂಡ್ ಬನ್ನಿ. ಅಣ್ಣ ಏನ್ ನೋಡ್ತಿದ್ಯಾ, ಅವ್ರಿಗೆ ಅಂತ ಬಟ್ಟೆ ತಂದಿದೀವಲ್ಲ ಹೋಗ್ಕೊಡು ಅಂತ ಅನಿತಾ ಹೇಳ್ತಾರೆ. ರಾಮಾಚಾರಿ ಅವರೇ ಕಂಡು ಬಂದಾಯ್ತು, ಶುರು ಮಾಡದ ಅಂತ ಇಲ್ಲಿ ಅನಿತಾ ಹೇಳ್ತಾರೆ. ರಾಮಾಚಾರಿ ಕೋಪ ಮಾಡ್ಕೋತಾರೆ. ಏನೋ ಹುಡುಗ ಹಿಂಗ್ ಬಂದಿದ್ದಾನೆ, ಏನೋ ದೊಡ್ಡದಾಗೆ ಗಾಯ ಆಗಿರ್ಬೋದು, ಆಘಾತ ಆಗಿರ್ಬೋದು ಅಂತ ಎಲ್ಲ ಜನಗಳು ಮಾತಾಡ್ತಿರ್ತಾರೆ. ಹಾಗೆ ಇಲ್ಲಿ ರಾಘವೇಂದ್ರ ಅವರೇ ರೆಡಿಯಾಗಿ ವೀಲ್ ಚೇರ್ ಅಲ್ಲೇ ಬಂದು ಅನಿತಾ ಪಕ್ಕ ಕೂತ್ಕೋತಾರೆ. ಏನ್ ರಾಮಾಚಾರಿ ಅವರೇ ಮುಖ ನೋಡ್ತಿದ್ದೀರಾ, ಶಾಸ್ತ್ರನ ಶುರು ಮಾಡಿ, ಸಂಗೀತ ಅಕ್ಷತೆ ಕೊಡು ಅಂತ ಅನಿತಾ ಹೇಳ್ತಾರೆ. ಪಲ್ಲವಿ ನೀನ್ ಹೋಗಿ ತಾಳಿಗೆ ಆಶೀರ್ವಾದ ತಗೊಂಡ್ ಬಾವ್ರೆ, ಇದೊಂದ್ ಶಾಸ್ತ್ರ ಆಗ್ಲೇಬೇಕಲ್ವಾ, ಮೇಲ್ಗಡೆ ಕೂತಿದ್ರೆ ಹೇಗೆ, ಇದೊಂದಕ್ಕೆ ಮಾತ್ರ ಕೆಳಗಡೆ ಬನ್ನಿ ಅನಿತಾ ಅಂತ ಅನಿತಾ ಹೇಳ್ತಾರೆ. ಸುಸ್ತಾಗ್ತಿದೆ ಅಂತ ಅಲ್ಲ, ಏನೇ ಮಾಡಿದ್ರು ನನ್ನಿಂದ ಆಗಲ್ಲ ಅಂತ ರಾಘು ಹೇಳ್ತಾರೆ. ನಾನಿಗೆ ಸಪೋರ್ಟ್ ಮಾಡ್ಲಾ ಅಂತ ಅನಿತಾ ಹೇಳ್ತಾರೆ. ಅನಿತಾ ಹಾಗೆಲ್ಲ ಆಸಮಣೆಯಿಂದ ಹೇಳ್ಬಾರ್ದು, ನೀನು ಕೂತ್ಕೋ ಅಂತ ಅವ್ರ ತಾಯಿ ಹೇಳ್ತಾರೆ. ಅದ್ ಬೇರೆನಾ, ತರುಣ ಏನ್ ನೋಡ್ತಿದ್ಯಾ, ಸ್ವಲ್ಪ ಸಪೋರ್ಟ್ ಮಾಡು, ರಾಘು ಅವ್ರಿಗೆ ಎದ್ ನಿಂತ್ಕೊಂಡು ಕೂತ್ಕೊಳ್ಳಿ ಅಂತ ಅನಿತಾ ಹೇಳ್ತಾರೆ. ಅವನು ನಿಲ್ಲದಿಕ್ಕಾಗ್ಲಿ ಆಸಮಣೆ ಮೇಲೆ ಕೂರೋದಿಕ್ಕಾಗ್ಲಿ ಅವ್ನ ಕೈಲಿ ಆಗಲ್ಲ ಅಂತ ತರುಣ ಹೇಳ್ತಿದೆ. ಮನೆಯವರೆಲ್ಲ ಶಾಕ್ ಆಗ್ತಾರೆ. ಆಕ್ಸಿಡೆಂಟ್ ಆದ ಫೋರ್ಸಿಗೆ ರಾಘು ಸ್ಪೈನಲ್ ಕಾರ್ಡ್ ಬಿದ್ದಿದೆ, ಅವ್ನ ಎರಡು ಕಾಲ್ಗೂ ಸ್ವಾಧೀನ ಕಳ್ಕೊಂಡಿದ್ದಾನೆ ಅಂತ ಗಣಪ ಹೇಳ್ತಿದೆ. ಅನಿತಾ ಶಾಕ್ ಆಗ್ತಾರೆ. ಆ ಕಡೆ
ಜಾಸ್ತಿ ಕಣ್ಣೀರಾಗ್ತಿರ್ತಾರೆ. ಚಾರು ಸಮಾಧಾನ ಮಾಡ್ತಿರ್ತಾರೆ. ಆ ಕಡೆ ರಾಮಾಚಾರಿ ಹೇಳ್ತಾರೆ, ನನ್ ಕೈಲಂತೂ ತರುಣ್ ಅವರೇ ನಂಬಕೆ ಆಗ್ತಿಲ್ಲ ಅಂತ ರಾಮಾಚಾರಿ ಹೇಳ್ತಾರೆ. ನಂಬಲೇಬೇಕು ರಾಮಾಚಾರಿ ಅವರೇ, ಆಟೋ ಬಿದ್ದಿದ್ದ ಫೋರ್ಸ್ಗೆ ತುಂಬಾ ಬಲವಾಗಿ ಬಿದ್ದು ಈ ತರ ಪೆಟ್ಟು ಬಿದ್ದಿದೆ ಅಂತ ತರುಣ ಹೇಳ್ತಾರೆ. ಇದರಿಂದ ಜೀವಕ್ಕೇನು ಅಪಾಯ ಇಲ್ಲ ಅಲ್ವಾ ಅಂತ ಅಜ್ಜಿ ಕೇಳ್ತಾರೆ. ಇದರಿಂದ ಜೀವಕ್ಕೇನು ಅಪಾಯ ಇಲ್ಲ, ಆದ್ರೆ ನಡೆಯಕ್ಕೆ ಆಗೋದಿಲ್ಲ ಅಂತ ಗಣಪ ಹೇಳ್ತಾರೆ. ಅಲ್ಲ ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ಹೋಗುತ್ತಲ್ವಾ ಅಂತ ಅನಿತಾ ತಂದೆ ಕೇಳ್ತಾರೆ. ಇಲ್ಲ, ಇದು ಯಾವ ಟ್ರೀಟ್ಮೆಂಟ್ಗೂ ವಾಸಿ ಆಗೋದು ಅಲ್ವೇ ಅಲ್ಲ, ಇವನು ಬದುಕಿರೋವರೆಗೂ ಹೀಗೆ ಇರ್ಬೇಕು, ಅದರಿಂದ ಬೇರೆ ಯಾವ್ದು ಸಮಸ್ಯೆ ಇಲ್ಲ ಅಂತ ತರುಣ ಹೇಳ್ತಾರೆ. ಇನ್ನು ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿಲ್ಲ, ರಾಘು ಅನಿತಾಗೆ ಮಾತು ಕೊಟ್ಟಿದ್ದೀನಿ, ನಾನು ತಾಳಿ ಕಟ್ಲೇಬೇಕು ಅಂತ ಹೇಳಿ ಹಠ ಮಾಡಿ ಕರ್ಕೊಂಡ್ ಬಂದಿದ್ದಾನೆ. ಇವಾಗ ಇಲ್ಲಿ ಮದ್ವೆ ಮುಗಿಸ್ಕೊಂಡು ಮತ್ತೆ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗ್ಬೇಕು, ಯಾಕೆಂದ್ರೆ ಇದರಿಂದ ಮತ್ತೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಟ್ರೀಟ್ಮೆಂಟ್ ತಗೋಬೇಕು. ರಾಘು ಜೀವನ ಪೂರ್ತಿ ಇನ್ಮೇಲೆ ಬೆಟ್ಟಲ್ಲೇ ಕಲಿಬೇಕು ಅಂತ ಗಣಪ ಹೇಳ್ತಿದ್ರೆ ಇಲ್ಲಿ ಅನಿತಾ ಕಣ್ಣೀರಾಗ್ತಾರೆ. ಮನೆಯವರೆಲ್ಲ ಟೆನ್ಷನ್ ಆಗ್ತಾರೆ. ದೇವ್ರು ನೋಡು ಎಷ್ಟು ಆಟ ಆಡ್ತಾನೆ ಅಂತ ಜನಗಳು ಮಾತಾಡ್ಕೊತಿರ್ತಾರೆ. ಅವತ್ತು ಆ ಹುಡುಗನಿಂದಾಗಿ ಆ ಹುಡುಗಿಗೆ ಕೈಕಾಲ್ನ ಕೊಟ್ಟ, ಆದ್ರೆ ಇವಾಗ ನೋಡಿದ್ರೆ ಆ ಹುಡುಗನ್ ಕಾಲ್ನೇ ಕಿತ್ಕೊಬಿಟ್ಟ ಅಂತ ಜನಗಳು ಮಾತಾಡ್ಕೋತಾರೆ. ಪಾಪ ಅನಿತಾ, ರಾಘು ಕೊಟ್ಟಿರೋ ಕೈಕಾಲು ವಾಪಸ್ ಬಂತು ಅಂತ ಖುಷಿ ಪಡ್ಬೇಕು ಅಥವಾ ಕೈಕಾಲಿರೋ ಗಂಡ ಸಿಕ್ತಾ ಅಂತ ಹೇಳಿ ಸಂಕಟ ಪಡ್ಬೇಕಾ? ಪಾಪ ಏನ್ ಮಾಡ್ಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ. ಇಷ್ಟು ದಿನ ಇವಳು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿ ಬದುಕಿದ್ಲು, ಆದ್ರೆ ಇವಾಗ ಅಂತ ಮುರಾರಿ ಹೇಳಕ್ ಹೋಗ್ತಾರೆ. ಮುರಾರಿ, ಇವಾಗ ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀಯ? ವಿದ್ಯಾರ್ಥಿಗಳೇನಾದ್ರು ನಮ್ಗೆ ಅರ್ಥ ಆಗ್ಬಿಟ್ರೆ ನಾವು ದೇವ್ರಾಗ್ಬಿಡ್ತೀವಿ. ಯಾರನೇಲಿ ಏನ್ ಬರ್ತಿದ್ಯೋ ಅದನ್ನ ಅವರು ಅನ್ಭವಿಸ್ಲೇಬೇಕು. ಅದರಿಂದ ನಾನಾಗ್ಲಿ ನೀನಾಗ್ಲಿ ಅನಿತಾ ಅವರಾಗ್ಲಿ ಯಾರು ಹೋರ್ತಲ್ಲ ಅಂತ ರಾಮಾಚಾರಿ ಹೇಳ್ತಿದ್ರೆ ಅನಿತಾ ಕಣ್ಣೀರಾಗ್ತಾರೆ. ಸಂಚಿಕೆ ಮುಕ್ತ ಆಗಿರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.